ಎಲ್ರಿಗೂ ನಮಸ್ಕಾರ. ಜಿಜಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಪ್ಕಮಿಂಗ್ ಸಿನಿಮಾ ವೇಟೆಯನ್ನ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಟಿ.ಎನ್. ಜ್ಞಾನವೇಲ್ ಅವರು ಆಕ್ಷನ್ ಕಟ್ ಹೇಳಿದ್ದು, ರಾಕ್ ಸ್ಟಾರ್ ಅನಿರುದ್ಧ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇನ್ನು ಈ ಟ್ರೈಲರ್ ಬ್ರೇಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ, ಟ್ರೈಲರ್ ಶುರುವಾಗಿದ್ದ ತಕ್ಷಣ ಫಸ್ಟ್ ಫ್ರೇಮ್ ಅಲ್ಲೇ ಎಷ್ಟೊಂದು ಜನ ರೋಡ್ ಅಲ್ಲಿ ಕೂತು, ಫುಟ್ಪಾತ್ ಗಳ ಮೇಲೆ ಕೂತ್ಕೊಂಡು, ಕಾಲೇಜ್ ಎದುರುಗಡೆ ನಿಂತ್ಕೊಂಡು ಹೋರಾಟ ಮಾಡ್ತಿರೋದನ್ನ ನೋಡಬಹುದು. ಈ ಹೋರಾಟ ಯಾಕೆ ಅನ್ನೋದನ್ನ ನಾವು ಆ ಬೋರ್ಡ್ ಮೇಲಿರೋ ಸ್ಲೋಗನ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ರೇಪ್ ವಿಕ್ಟಿಮ್ ನ ಪರವಾಗಿ ಅಂತ. ಮತ್ತೆ ಹ್ಯೂಮನ್ಸ್ ಬಿಕಮಿಂಗ್ ಡೆವಿಲ್, ವಿಕ್ಟಿಮ್ ಬ್ಲೇಮಿಂಗ್ ಇಸ್ ಆಸ್ ಸೇಮ್ ಆಸ್ ಸಪೋರ್ಟಿಂಗ್ ರೇಪಿಸ್ಟ್ ಅಂತ ಸ್ಲೋಗನ್ಸ್ ನ ನೋಡಿದ್ರೆ, ಇಲ್ಲಿ ವಿಕ್ಟಿಮ್ ನಾನೇ ಯಾವುದೋ ಕಾರಣಕ್ಕೆ ಬ್ಲೇಮ್ ಮಾಡ್ತಿದ್ದಾರೆ, ಅದ್ರ ವಿರುದ್ಧ ನಾವೆಲ್ಲ ಹೋರಾಡ್ತಿದೀವಿ ಅಂತ ಜನ ಹೇಳ್ತಿದ್ದಾರೆ. ಈ ನಾಡಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ, ಪೊರ್ಕಿಗಳಿಗೆ ರಕ್ಷಣೆ ಜಾಸ್ತಿ ಅಂತ ಒಂದು ವಾಯ್ಸ್ ಓವರ್ ಬರುತ್ತೆ. ಇದ್ರ ಪ್ರಕಾರ ಮೋಸ್ಟ್ಲಿ ಈ ಕ್ರೈಮ್ ಮಾಡಿರೋರಿಗೆ ಗೌರ್ಮೆಂಟ್ ಸಪೋರ್ಟ್ ಇರಬಹುದೇನೋ, ಅಥವಾ ಯಾರೋ ಒಬ್ರು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಥವಾ ಪೊಲಿಟಿಕಲ್ ಹೆಲ್ಪ್ ಇರೋ ಅಂತವ್ರು ಆಗಿರಬಹುದು. ಅಂಡ್ ಈ ಫ್ರೇಮ್ ಅಲ್ಲಿ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ನ ತೋರಿಸಿದಾಗ ನಮಗ್ ಗೊತ್ತಾಗುತ್ತೆ ಇದು ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಅಲ್ಲಿ ನಡೆಯೋದು ಅಂತ. ಕೊಲೆಗಾರನ್ನ ಆದಷ್ಟು ಬೇಗ ಹಿಡಿಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ ಅಂತ ಒಬ್ರು ಆಫೀಸರ್ ಕಮಾಂಡ್ ಕೊಟ್ಟಾಗ ಪೊಲೀಸ್ ಅವರು ಎಲ್ಲಾ ಕಡೆ ಇನ್ವೆಸ್ಟಿಗೇಟ್ ಮಾಡಿ ಕಲ್ಪ್ರಿಟ್ ನ ಹಿಡಿಯೋ ಪ್ರಯತ್ನ ಬ್ಯಾಕ್ ಟು ಬ್ಯಾಕ್ ಫ್ರೇಮ್ ಗಳಲ್ಲಿ ಕಾಣಿಸುತ್ತೆ. ಅಂಡ್ ಒಂದು ಟೆರೆಸ್ ನ ಸಣ್ಣ ಟ್ಯಾಂಕ್ ಒಳಗೆ ಒಂದು ಡೆಡ್ ಬಾಡಿ ಇರೋದನ್ನ ಕಾಣ್ತೀವಿ. ಇದರಿಂದ ಆ ಅಪರಾಧಿ ಅಥವಾ ಅಪರಾಧಿಗಳು ಎಷ್ಟು ಕ್ರೂರ ಅಂತ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕ್ರಿಮಿನಲ್ ಐಡೆಂಟಿಟಿನ ಐಸೋಲೇಟ್ ಮಾಡಕ್ಕೆ ಆಗ್ತಿಲ್ಲ ಅಂತ ಒಬ್ಬ ಇನ್ವೆಸ್ಟಿಗೇಟರ್ ಹೇಳೋದನ್ನ ಕೇಳ್ತಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸತತವಾಗಿ ಕಲ್ಪ್ರಿಟ್ ನ ಹಿಡಿಯೋದ್ರಲ್ಲಿ ಫೇಲ್ ಆಗ್ತಿದ್ದಾರೆ. ಇದನ್ನ ನೋಡಿ ಜನರು ಇನ್ನೂ ರೊಚ್ಚಿಗೆ ಹೇಳ್ತಿದ್ದಾರೆ ಅಂತ ತಿಳಿಯುತ್ತೆ. ಇನ್ನೊಬ್ಬ ಮೇಲಧಿಕಾರಿ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ರಿಸೈನ್ ಮಾಡಿ ಹೋಗಿ ಅಂತ ಹೇಳಿದ್ಮೇಲೆ, ಆಫೀಸರ್ ಡಿ ಶ್ರೀನಿವಾಸ್ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋ ರಾವ್ ರಮೇಶ್ ಅವರು ಉತ್ತರ ಇಲ್ಲದೆ ಕೂತಿರ್ತಾರೆ. ನಂತರ ಒಂದು ವಾರದಲ್ಲೇ ಆ ಕಲ್ಪ್ರಿಟ್ ನ ಎನ್ಕೌಂಟರ್ ಮಾಡ್ಲೇಬೇಕು ಅಂದಾಗ ಆಸ್ ಯೂಶುವಲ್ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ನಮ್ಮ ತಲೈವ ರಜನಿಕಾಂತ್ ಅವರು ಕಾಣಿಸ್ಕೊಂಡು ಒಂದು ವಾರದ ಅವಶ್ಯಕತೆ ಇಲ್ಲ, 3 ದಿನದಲ್ಲೇ ಡಿಪಾರ್ಟ್ಮೆಂಟ್ ಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಒಂದು ಆಪ್ಟಿಮಿಸ್ಟಿಕ್ ಡೈಲಾಗ್ ಹೇಳಿ ತಮ್ಮ ಆ ಸ್ಟೈಲಿಶ್ ವಾಕ್ ಇಂದ ಎಂಟ್ರಿ ಕೊಡ್ತಾರೆ. ಸೊ ಇದರಿಂದ ನಮಗೆ ತಿಳಿಯೋದು ದಟ್ ರಜನಿಕಾಂತ್ ಅವರು ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಅಂತ, ಮೇ ಬಿ ಅನ್ ಎನ್ಕೌಂಟರ್ ಸ್ಪೆಷಲಿಸ್ಟ್. ಅಂಡ್ ನಮ್ಮ ಬಿಗ್ ಬಿ ಅವರು ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋ ಒಂದು ಪ್ರಬುದ್ಧವಾದ ಸ್ಟೇಟ್ಮೆಂಟ್ ನೊಂದಿಗೆ ಎಂಟ್ರಿ ಕೊಡೋದನ್ನ ನೋಡಿದ್ರೆ ಇವರು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಮೇಲಧಿಕಾರಿಗಳು ಅನ್ಸುತ್ತೆ. ಮತ್ತೆ ನೀವೆಲ್ಲ ನೋಡಬಹುದು, ಬಾಹುಬಲಿಯ ಪ್ರಖ್ಯಾತ ನಟ ರಾಣಾ ದಗ್ಗುಬತಿ ಅವರು ಕೂಡ ಒಂದು ಬಿಸ್ನೆಸ್ ಟೈಕೂನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವ್ರಿಗೂ ಮತ್ತೆ ಇಲ್ಲಿ ನಡೆಯೋ ಕಥೆಗೂ ಸಂಬಂಧ ಏನು ಅನ್ನೋದು ಕುತೂಹಲವಾಗಿ ಉಳಿಯುತ್ತೆ. ಈ ಸಿನಿಮಾದಲ್ಲಿ ಮಲಯಾಳಂನ ಮೋಸ್ಟ್ ವರ್ಸಟೈಲ್ ಆಕ್ಟರ್ ಫಹದ್ ಫಾಸಿಲ್ ಅವರು ಒಬ್ಬ ಕಳ್ಳನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅವ್ರು ಹೇಳೋ ಡೈಲಾಗ್, ಕಳ್ಳ ಆಗಿದ ತಕ್ಷಣ ಮುಖವಾಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬುದ್ಧಿ ಇದ್ರೆ ಸಾಕು ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ನಂತರ ರಜನಿಕಾಂತ್ ಅವರ ವಾಯ್ಸ್ ಓವರ್ ಅಲ್ಲಿ ಕ್ರೈಮ್ ಅನ್ನೋದು ಒಂದು ಅಂಟ್ರೋಗ ಇದ್ದ ಹಾಗೆ, ಅದನ್ನ ಬೆಳೆಯೋದಕ್ಕೆ ಬಿಡಬಾರ್ದು ಅಂತ ಹೇಳಿದಾಗ ನಾವು ಕಲ್ಗಳ ರಾಶಿ ಮಧ್ಯ ಒಂದು ಹೆಣನ ನೋಡ್ತೀವಿ. ಸೊ ಮೋಸ್ಟ್ಲಿ ರಜನಿಕಾಂತ್ ಅವರು ಅಪರಾಧಿಯ ನೆಟ್ವರ್ಕ್ ನ ಒಂದೊಂದಾಗಿ ಹಿಡಿದು ಮಟ್ಟ ಹಾಕ್ತಿದ್ದಾರೆ ಅನ್ಕೊಳ್ಬಹುದು. ಅಷ್ಟು ದೊಡ್ಡ ಪೊಲೀಸ್ ಫೋರ್ಸ್ ನ ಇಟ್ಕೊಂಡು 2000 ಜನಕ್ಕೂ ಮೇಲಿರೋ ನೆಟ್ವರ್ಕ್ ಹೆಡ್ ನ ಹಿಡಿಯೋದಕ್ಕಾಗಲ್ಲ ಅಂತ ಕೂತಿರೋದಕ್ಕೆ ಕಾರಣ ನಮ್ಮ ಪೊಲೀಸ್ ಅವ್ರ ಇನ್ಎಫಿಷಿಯನ್ಸಿ. ಸೊ ಸುಮ್ನೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ಅವನನ್ನ ಡೈರೆಕ್ಟ್ ಆಗಿ ಹಿಡಿಯೋಣ ಅಂತ ರಜನಿಕಾಂತ್ ಅವರು ಎಲ್ರಿಗೂ ಹುಮ್ಮಸ್ ತುಂಬೋದನ್ನ ನಾವು ನೋಡಬಹುದು. ಹದ್ದು ಬೇಟೆಯಾಡೋದಕ್ಕೆ ಹೊರಟಿದೆ ಅನ್ನೋದನ್ನ ಈ ಶಾರ್ಟ್ ಮೂಲಕ ಹೇಳಿದ್ದಾರೆ. ಅದ್ರ ತಕ್ಕ ಹಾಗೇನೆ ರಜನಿಕಾಂತ್ ಅವರು ವಿಲನ್ಸ್ ಅಡ್ಡಕ್ಕೆ ಹೋಗಿ ಅವ್ರಿಗೆ ಧಮಕಿ ಕೂಡ ಕೊಡ್ತಾರೆ. ಅನ್ಯಾಯನ ನ್ಯಾಯದಿಂದ ಮಾತ್ರ ಗೆಲ್ಲೋಕಾಗೋದು, ಇನ್ನೊಂದು ಅನ್ಯಾಯದಿಂದ ಅಲ್ಲ ಅಂತ ಅಮಿತಾಬ್ ಬಚ್ಚನ್ ಅವರು ಹೇಳೋದಕ್ಕೆ ರಜನಿಕಾಂತ್ ಅವರ ರೋಗ್ ಅಂಡ್ ಅನ್ಲಾಫುಲ್ ವೇ ಆಫ್ ಟ್ಯಾಕ್ಲಿಂಗ್ ದ ಕೇಸ್ ಇರಬಹುದು. ನಡೀತಿರೋ ಅನ್ಯಾಯನ ನೋಡ್ಕೊಂಡು ಏನು ಮಾಡಕ್ಕಾಗದೆ ಕೂರ ತಪ್ಪು ಅಂತ ಕೂಡ ರಜನಿಕಾಂತ್ ಅವರು ಹೇಳ್ತಾರೆ. ಈ ಸಿನಿಮಾದಲ್ಲಿ ಮಂಜು ವಾರಿಯರ್, ಕಿಶೋರ್, ರತಿಕಾ ಸಿಂಗ್, ಅಭಿರಾಮಿ, ದಶರಾ ವಿಜಯನ್ ಇವರೆಲ್ಲ ಕಾಣಿಸ್ಕೊಂಡಿದ್ದಾರೆ. ಇವರೆಲ್ಲ ಯಾವ್ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅಂಡ್ ಇವ್ರಿಗೂ ಈ ಕಥೆಗೂ ಏನ್ ಸಂಬಂಧ ಅನ್ನೋದು ನಮಗೆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ರಜನಿಕಾಂತ್ ಅವರ ಮಾಸ್ ಮ್ಯಾನರಿಸಮ್ಸ್ ಅಂಡ್ ಅವ್ರ ಆಕ್ಷನ್ ಸೀಕ್ವೆನ್ಸ್ ನ ಕೆಲವು ಫ್ರೇಮ್ ಗಳಲ್ಲಿ ನಾವೆಲ್ಲರೂ ಎಂಜಾಯ್ ಮಾಡಬಹುದು. ಫಹದ್ ಫಾಸಿಲ್ ಅವರು ಕಳ್ಳನಾಗಿದ್ಕೊಂಡು ಪೊಲೀಸ್ ಅವ್ರಿಗೆ ಈ ಕೇಸ್ ಮೂಲಕ ಸಹಾಯ ಮಾಡ್ತಿರಬಹುದಾ ಅಂತ ಒಂದು ಸಂಶಯ ಮೂಡುತ್ತೆ. ಲಾಸ್ಟ್ ಅಲ್ಲಿ ರಜನಿಕಾಂತ್ ಅವರು ಒಬ್ಬ ಆಡಮೆಂಟ್ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗೋದು ಅಮಿತಾಬ್ ಬಚ್ಚನ್ ಅವ್ರ ಮುಂದೆ ನಿಂತ್ಕೊಂಡು ಅಪರಾಧಿನ ನನ್ನಿಂದ ಯಾರು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸವಾಲ್ ಹಾಕ್ದಾಗ. ಸೊ ಇದೆಲ್ಲ ನೋಡ್ತಿದ್ರೆ ವೇಟೆಯನ್ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ವಿತ್ ಮಾಸ್ ಲೋಡೆಡ್ ಕಂಟೆಂಟ್ ಅಂತ ಕನ್ಕ್ಲೂಡ್ ಮಾಡಬಹುದು. ವೇಟೆಯನ್ ದ ಹಂಟರ್ ನ ನೋಡಿ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ಅಕ್ಟೋಬರ್ 10th ಗೆ ನಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗೋಣ. ಮತ್ತೆ ಸಿಗೋಣ.